ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟ್. ಕೆಲವು ದಿನಗಳ ಹಿಂದೆ ಚಿಚುಕಾಗೆ ಊರಿನ ಗಡಿಯಲ್ಲಿ ಒಂದು ದೊಡ್ಡ ಜಾಗನ ತಗೊಂಡು ಆ ಜಾಗದಲ್ಲಿ ತುಂಬಾ ಸೂಪರ್ ಆಗಿರುವ ಒಂದು ರೆಸ್ಟೋರೆಂಟ್ ಅನ್ನ ಅವಳು ಕಟ್ಟಿದ್ಲು. ಸ್ಟಾರ್ಟಿಂಗ್ ಅಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಮಟನ್ ಬಿರಿಯಾನಿ, ಚಿಕನ್ ಕರಿ ಅಂತ ಚಿಚುಕಾಗೆ ಕೈ ತುಂಬಾ ಹಣ ಸಂಪಾದನೆ ಮಾಡ್ತಾ ಇದ್ಲು. ಆದ್ರೆ ಒಂದ್ ತಿಂಗಳಲ್ಲೇ ಬೇಸಿಗೆ ಕಾಲ ಶುರುವಾಯಿತು. ಬಿಸಿಲಂತೂ ತುಂಬಾನೇ ಜಾಸ್ತಿ ಇತ್ತು. ಊರಿನಲ್ಲಿರುವ ಪಕ್ಷಿಗಳು ಬಿಸಿಲು ತಡ್ಕೊಳಕ್ಕಾಗದೆ ಊರಿನ ಗಡಿಯಲ್ಲಿರುವ ಚಿಚುಕಾಗೆ ಹೋಟೆಲ್ಗೆ ನಡ್ಕೊಂಡು ಹೋಗಕ್ಕೂ ಆಗದೆ ಯಾರು ಕೂಡ ಆ ಹೋಟೆಲ್ ಹತ್ರ ಹೋಗ್ಲೇ ಇಲ್ಲ. ಆದ್ರಿಂದ ಚಿಚುಕಾಗೆ ಬಿಸ್ನೆಸ್ ಇವಾಗ ನಡೀತಾನೋ ಇತ್ತಿಲ್ಲ. ಬಿಸ್ನೆಸ್ ನಡೀತಾ ಇಲ್ಲ ಅನ್ನೋದ್ರಿಂದ ಒಂದಿನ ಮಧ್ಯಾಹ್ನದ ಸಮಯ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕೂಡ ಹೋಟೆಲ್ ಹೊರಗಡೆ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಿದ್ರು. ಲೇ ಚಿನ್ನು, ಏನು ಇದು ಹಾಳಾದ ಜೀವನ. ರೆಸ್ಟೋರೆಂಟ್ ಆರಂಭಿಸಿದ ಮೊದಲ ದಿನಗಳಲ್ಲಿ ಎಷ್ಟ್ ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು. ಆದ್ರೆ ಇವಾಗ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ಪಕ್ಷಿ ಕೂಡ ಬರ್ತಾ ಇಲ್ಲ. ಮಾಡಿದ ಬಿರಿಯಾನಿ ಎಲ್ಲವೂ ಹಾಗೆ ಹಾಳಾಗ್ತಿದೆ. ನೊಣಗಳು ಬರ್ಲಿಕ್ಕೆ ಇದೇನು ಸ್ವೀಟ್ ಶಾಪಾ? ಅಲ್ಲ ಅಲ್ವಾ, ಬಿರಿಯಾನಿ ಸೆಂಟರ್. ನಮ್ಮ ಅಂಗಡಿ ಎಷ್ಟೊಂದು ದೂರದಲ್ಲಿದೆ. ಹೊಡಿತಾ ಇರುವ ಈ ಬಿಸಿಲಿಗೆ ಮನೆಯಿಂದ ಯಾರಾದ್ರೂ ಪಕ್ಷಿಗಳು ಇಲ್ಲಿ ಬರುವಾಗ ಬಿರಿಯಾನಿಯಲ್ಲಿರುವ ಲೆಗ್ ಪೀಸಾಗೆ ಆಗ್ಬಿಡ್ತಾರೆ. ಅದಕ್ಕೆ ಯಾರು ಬರ್ತಿಲ್ಲ. ಹಾಗಾದ್ರೆ ನನ್ ವ್ಯಾಪಾರ ಇಷ್ಟೇನಾ? ಆ ಕಡೆ ಈ ಕಡೆ ಅಂತ ಸಾಲ ಎಲ್ಲ ಮಾಡಿ ಈ ಸೆಂಟರ್ನ ಇಟ್ಟಿದ್ದೀನಿ. ಇವಾಗ ಯಾವ ಪಕ್ಷಿಗಳು ಬರದಿದ್ರೆ ಸಾಲದವರು ನನ್ನ ಬಂದು ಕೊಂದಾಕ್ಬಿಡ್ತಾರೆ. ಲೇ ಚಿನ್ನು, ನನ್ಗೇನಾದ್ರೂ ಐಡಿಯಾ ಕೊಡು. ಅಮ್ಮ, ನಾವು ಏನಮ್ಮ ಮಾಡೋದು? ಬೇಕಂದ್ರೆ ನಮ್ಮ ಹೋಟೆಲಿಗೆ ಎಸಿನ ಫಿಕ್ಸ್ ಮಾಡೋಣ. ತಂಪಾಗಿದೆ ಅಂತ ಹೇಳಿ ಆದ್ರೂ ಯಾರಾದ್ರೂ ಬರ್ಬೋದು. ಹೋಟೆಲಿಗೆ ಎಸಿನ ಫಿಕ್ಸ್ ಮಾಡಿದ್ರೆ ಆಮೇಲೆ ನಾವು ಕರೆಂಟ್ ಬಿಲ್ಲು ಕಟ್ಟಿ ನಮ್ ಜೀವನನೇ ಹಾಳಾಗೋಗುತ್ತೆ. ನಮ್ ಸಂಪಾದನೆ ಮೊತ್ತ ಅಲ್ಲೇ ಹೋಗುತ್ತೆ. ಇಲ್ಲಿ ಎಸಿ ಹಾಕಿ ಏನ್ ಪ್ರಯೋಜನ? ಅಷ್ಟು ದೂರದಿಂದ ಅವ್ರು ನಡ್ಕೊಂಡ್ ಬರ್ಬೇಕಲ್ವಾ? ನಮ್ಮ ಹೋಟೆಲಲ್ಲಿ ಎಸಿ ಹಾಕದೇನೆ ಚಿಲ್ನೆಸ್ ಬರುವ ಹಾಗೆ ಏನಾದ್ರೂ ಒಂದ್ ದಾರಿ ಮಾಡ್ಬೇಕು. ಚಿಚುಕಾಗೆ ಏನ್ ಮಾಡುದು ಅಂತ ಬೇಜಾರ್ ಮಾಡ್ಕೊಳ್ತಿದ್ದಾಗ ಆವಾಗ್ಲೇ ಬನ್ನುಗಿಳಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ಕೈಯಲ್ಲಿ ದೊಡ್ಡ ದೊಡ್ಡ ಸ್ವಿಮ್ಮಿಂಗ್ ಟ್ಯೂಬ್ ಗಳನ್ನ ಇಟ್ಕೊಂಡು ಮಾತಾಡ್ಕೊಂಡು ನಗಡ್ಕೊಂಡು ಸಂತೋಷವಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಆವಾಗ ಅವ್ರ ನೋಡಿದ ಚಿಚುಕಾಗೆ ಜೋರಾಗಿ ಅವರಿಬ್ರನ್ನ ಕರೆದ್ಲು. ಏಯ್ ಬುಜ್ಜಿ, ಬನ್ರು ಇಲ್ಲಿ. ಅಯ್ಯೋ ಚಿಚ್ಚು ಅತ್ತೆ, ಯಾಕೆ ಕರೆದ್ರಿ? ನಾವು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೋಗ್ತಿದೀವಿ. ಅರ್ಜೆಂಟ್ ಕೆಲ್ಸನ? ಹೊಡಿತಾ ಇರುವ ಇಂಥ ಬಿಸಿಲಲ್ಲಿ ಕೈಯಲ್ಲಿ ಇದೇನೋ ಇಟ್ಕೊಂಡು ಎಲ್ಗೋ ಹೋಗ್ತಾ ಇದ್ದೀರಾ? ಮನೆಗೆ ಹೋಗಿ ನಿದ್ರೆ ಮಾಡೋದ್ ಬಿಟ್ಬಿಟ್ಟು ಎಲ್ಲಿಗೆ ಹೊರಟಿದ್ದೀರಾ? ರಬ್ಬರ್ ಚಕ್ರನ? ಇದು ರಬ್ಬರ್ ಚಕ್ರ ಅಲ್ಲ. ನಾವು ಪಕ್ಕದೂರಲ್ಲಿರುವ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ಸ್ವಿಮ್ಮಿಂಗ್ ಪೂಲಿಗೆ ಯಾಕೆ ಅಷ್ಟು ದೂರ ಹೊರಡ್ಬೇಕು? ಅತ್ತೆ, ಈ ಬಿಸಿಲಲ್ಲಿ ಮನೆಯಲ್ಲಿದ್ರೆ ಆ ಬಿಸಿಗೆ ನಾವೇ ಸುಟ್ಟೋಗುವ ರೀತಿ ಆಗಿದ್ದೀವಿ. ಅದಕ್ಕೇನೆ ನಾನು ಬನ್ನು ಸೇರ್ಕೊಂಡು ಪಕ್ಕದೂರಲ್ಲಿರುವ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ರೆ ನೆಮ್ಮದಿಯಾಗಿರುತ್ತೆ. ಅಲ್ಲಿ ಎಷ್ಟೇ ಬಿಸಿಲಿದ್ರು ನೀರಲ್ಲಿ ಕಾಲಿಟ್ಟ ತಕ್ಷಣ ನಮ್ಮ ಹೋದ ಜೀವ ಮತ್ತೆ ತಿರುಗಿ ಬರುತ್ತೆ. ಹೌದು ಆಂಟಿ, ಆ ನೀರಲ್ಲಿ ಹೋದ್ರೆ ನಮ್ಗೆ ಎಷ್ಟೊಂದು ಚೆನ್ನಾಗಿದೆ. ಅದಕ್ಕೇನೆ ನಾವು ಹೋಗ್ತಾ ಇದ್ದೀವಿ. ಸರಿ, ನಾವು ಹೊರಡ್ತೀವಿ, ಇಲ್ಲಾಂದ್ರೆ ಜಾಗ ಸಿಗಲ್ಲ. ಹಾಗೆ ಮಕ್ಕಳಿಬ್ರು ಸಂತೋಷವಾಗಿ ನಗಾಡ್ಕೊಂಡು ಅಲ್ಲಿಂದ ಹೋದ್ರು. ಅವರಿಬ್ರು ಹೋಗ್ತಾ ಇದ್ದಾಗ ಚಿಚುಕಾಗೆಗೆ ಒಂದು ಒಳ್ಳೆ ಐಡಿಯಾನೋ ಸಿಕ್ತು. ಅವಳು ತುಂಬಾನು ಸಂತೋಷದಿಂದ ತಿರುಗಿ ತನ್ನ ಮಗ ಚಿನ್ನುನ ನೋಡಿ, ಲೇ ಚಿನ್ನು, ಸಿಕ್ತು ಕಣೋ. ನಮ್ಮ ರೆಸ್ಟೋರೆಂಟ್ ನ ಕಾಪಾಡಕ್ಕೆ ಬ್ರಹ್ಮ ಅಸ್ತ್ರ ಒಂದು ಸಿಕ್ಕಿದೆ. ಏನಮ್ಮ ಸಿಕ್ತು? ಆಕಾಶದಿಂದ ನಿಮಗೆ 1000 ರೂಪಾಯಿ ಏನಾದ್ರೂ ಬಿದ್ದು ಸಿಕ್ತಾ ಏನೋ? ಬುಜ್ಜಿ, ಬನ್ನು ಮಾತಾಡಿದ್ದು ನೀನ್ ಕೇಳ್ದ? ಇಷ್ಟೊಂದ್ ಬಿಸಿಲಲ್ಲಿ ಮನೇಲಿರ್ಲಿಕ್ಕೆ ಆಗ್ತಾ ಇಲ್ಲ, ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ದೀವಿ ಅಂತ ಅವ್ರಿಬ್ರು ಹೇಳಿದ್ರಲ್ವಾ? ನೀರಲ್ಲಿ ಕಾಲಿಟ್ಟ ತಕ್ಷಣ ಜೀವ ಬಂದ ಹಾಗೆ ಇದೆ ಅಂತ ಹೇಳಿದ್ರಲ್ವಾ? ಅದಕ್ಕೇನೆ ನಮ್ಮ ಹೋಟೆಲ್ನ ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟ್ ಆಗಿ ಬದಲಾಯಿಸೋಣ. ಚಿನ್ನು ಆಶ್ಚರ್ಯದಿಂದ, ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟಾ? ಹಾಗೆಂದ್ರೆ ಏನಮ್ಮ? ನಮ್ಮ ಹೋಟೆಲ್ ಎದುರುಗಡೆ ಇಷ್ಟು ದೊಡ್ಡ ಜಾಗ ಇದೆ ಅಲ್ವಾ? ಇಲ್ಲೇ ಹೊರಗಡೆ ಒಂದು ಸುಂದರವಾದ ಸ್ವಿಮ್ಮಿಂಗ್ ಪೂಲ್ ನ ಕಟ್ಟೋಣ. ಊರೊಳಗೆಯಿಂದ ಸ್ವಚ್ಛತೆಯ ನೀರನ್ನು ತಂದು ಅದರಲ್ಲಿ ತುಂಬಿಸೋಣ. ಆ ನಂತರ ರೆಸ್ಟೋರೆಂಟ್ ಕುರ್ಚಿ ಟೇಬಲ್ಗಳನ್ನೆಲ್ಲ ಇಲ್ಲಿ ಸೆಟ್ ಮಾಡೋಣ. ಚಿನ್ನು ಆಶ್ಚರ್ಯದಿಂದ, ನೀರಿನ ಮಧ್ಯದಲ್ಲಿ ಕುರ್ಚಿಗಳ? ಹೌದು ಕಣೋ, ನಾವು ನೀರಿನ ಮಧ್ಯೆನೆ ಕುರ್ಚಿಗಳೆಲ್ಲ ಹಾಕಿ ರೆಸ್ಟೋರೆಂಟ್ ರೆಡಿ ಮಾಡ್ಬಿಟ್ರೆ ಆಮೇಲೆ ಬರುವಂತಹ ಪಕ್ಷಿಗಳೆಲ್ಲ ಕುರ್ಚಿಯಲ್ಲಿ ಕೂತ್ಕೊಂಡಾಗ ಕೆಳಗೆ ನೀರಿರುತ್ತೆ. ಆ ನೀರಲ್ಲಿ ಕಾಲಿಟ್ಕೊಂಡು ಕೂತ್ಕೋತಾರೆ. ಅವಾಗ ಅವರಿಗೆ ಉಷ್ಣತೆ ಗೊತ್ತಾಗಲ್ಲ. ಆವಾಗ ಪಕ್ಷಿಗಳೆಲ್ಲ ನಮ್ಮ ಹೋಟೆಲ್ಗೆ ಬಂದು ನಮಗೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಅಮ್ಮ, ನಿಮ್ಮ ಮೂಳೆ ಕಂಪ್ಯೂಟರ್ಗಿಂತ ಸ್ಪೀಡ್ ಆಗಿ ಕೆಲಸ ಮಾಡ್ತಾ ಇದೆ. ಬಿಸಿಲಿಗೆ ಭಯಪಡ್ತಾ ಇರುವ ಪಕ್ಷಿಗಳು ನಮ್ಮ ರೆಸ್ಟೋರೆಂಟ್ಗೆ ಬಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟಾಡ್ಕೊಂಡು ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಹೋಗ್ತಾರೆ. ಡಬಲ್ ಧಮಾಕ. ಇನ್ನು ಯಾಕೆ ನಾವು ಸಮಯವನ್ನು ವ್ಯರ್ಥ ಮಾಡೋದು? ನಮ್ಮ ರಾಜು ಮಾಮನ ಕರಿ. ರಾತ್ರೋರಾತ್ರಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ನ ಕಟ್ಟಿ ನಾಳೆ ಬೆಳಿಗ್ಗೆ ಅದರಲ್ಲಿ ನೀರ್ ತುಂಬಿಸಿ ಇಲ್ಲಿ ರೆಡಿಯಾಗಿರ್ಬೇಕು.
ಚಿಚುಕಾಗೆ ಆ ದಿನ ರಾತ್ರಿನೇ ಕೆಲ್ಸದವರನ್ನ ಬರಕ್ ಕೇಳಿ ಅವಳ ರೆಸ್ಟೋರೆಂಟ್ ಪಕ್ಕದಲ್ಲಿ ಖಾಲಿಯಾಗಿರುವ ಜಾಗದಲ್ಲಿ ಒಂದು ನೀರಿನ ತೊಟ್ಟಿನ ಕಟ್ಟದ್ಲ. ಅದ್ರೊಳಗಡೆ ಬ್ಲೂ ಕಲರ್ ಅಲ್ಲಿ ಟೈಲ್ಸ್ ನ ಹಾಕಿ ಅದ್ರಲ್ಲಿ ಬೋರಿಂದ ನೀರನ್ನ ಹಿಡಿದು ಫಿಲ್ ಮಾಡದ್ಲ. ಆಮೇಲೆ ಆ ನೀರಿನ ಮಧ್ಯದಲ್ಲಿ ರೌಂಡ್ ಆಗಿರುವ ಟೇಬಲ್, ಚೇರ್, ಆಮೇಲೆ ದೊಡ್ಡ ಛತ್ರಿಗಳನ್ನ ಇಟ್ಲ. ಮರುದಿನ ಬೆಳಗ್ಗೆ ಚಿಚುಕಾಗೆ ತುಂಬಾನು ಉತ್ಸಾಹದಿಂದ ಊರಿನಲ್ಲಿರೋ ಪಕ್ಷಿಗಳನ್ನ ಭೇಟಿಯಾಗಕ್ಕೆ ಹೋದಾಗ ಅಲ್ಲಿ ಮಹಿಹದ್ದು, ಚೋಟುಗಿಳಿ, ತುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ ಎಲ್ರೂ ಕೂತ್ಕೊಂಡಿದ್ರು. ಆವಾಗ ಚಿಚುಕಾಗೆ ಅವ್ರ ಹತ್ರ, ಹಲೋ ಹಲೋ ಹಲೋ, ಎಲ್ಲರಿಗೂ ನಮಸ್ಕಾರ. ಏನ್ ಚಿಚ್ಚು, ಇಷ್ಟೊಂದು ಸಂತೋಷವಾಗಿದ್ದೀಯಾ? ನಿನ್ನ ರೆಸ್ಟೋರೆಂಟಿಗೆ ಏನಾದ್ರೂ ದೊಡ್ಡ ಲಾಭ ಬಂದಿದ್ಯಾ? ಲಾಭ ಇವಾಗ ಏನೂ ಇಲ್ಲ, ಇನ್ ಮುಂದಕ್ಕೆ ಲಾಭ ಬರ್ಲಿಕ್ಕೇನೆ ತುನಿ. ನಿಮ್ಮೆಲ್ಲರಿಗೂ ಒಂದು ಶುಭವಾರ್ತೆ. ನೀವು ಎಲ್ಲರೂ ಈ ಬಿಸಿಲಿನಿಂದ ತಪ್ಪಿಸ್ಕೊಳ್ಳಕ್ಕೆ ನಾನು ಒಂದು ಹೊಸ ಅಪ್ಡೇಟ್ ಮಾಡಿದೀನಿ. ಏನ್ ಚಿಚ್ಚು, ಈ ಬಿಸಿಲಲ್ಲಿ ಸುಮ್ನೆ ಹುಚ್ಚುತನವಾಗಿ ಮಾತಾಡ್ಬೇಡ. ಏನು ಎಸಿ ಆಟ ತಗೊಂಡಿದೀಯಾ? ಮೊನ್ನೆ ಹುಚ್ಚುತನವಾಗಿ ಏನೋ ಆಲೋಚನೆ ಮಾಡಿ ಆಮೇಲೆ ಅದು ಸುಮ್ನೆ ವೇಸ್ಟ್ ಆಗಿ ಹೋಯ್ತು. ಅದೆಲ್ಲ ಏನಿಲ್ಲ ಚೋಟು, ನನ್ನ ಹೋಟೆಲಿಗೆ ಹೊಸ ಅಪ್ಡೇಟ್ ಮಾಡಿದೀನಿ. ನಾನು ಹೊಸ ರೆಸ್ಟೋರೆಂಟ್ ಸ್ವಿಮ್ಮಿಂಗ್ ಪೂಲ್ ಹೋಟೆಲ್ ಮಾಡಿದೀನಿ. ನೀವೆಲ್ಲರೂ ಮಧ್ಯಾಹ್ನದ ಊಟಕ್ಕೆ ನನ್ನ ಹೋಟೆಲಿಗೆ ಬರ್ಬೇಕು. ಇವತ್ತು ಮೊದಲನೇ ದಿನ ಆಗಿದ್ರಿಂದ ಎಲ್ಲರಿಗೂ ಫ್ರೀ. ಅಯ್ಯೋ ಚಿಚ್ಚು, ಹೊಡಿತಾ ಇರುವ ಈ ಬಿಸಿಲಿಗೆ ನಾವು ಇಷ್ಟು ದೂರದಿಂದ ನಿನ್ನ ಹೋಟೆಲಿಗೆ ಬಂದ್ರೆ ನಾವೇನೆ ಲೆಗ್ ಪೀಸ್ ಆಗಿ ಒಣಗಿ ಹೋಗ್ತೀವಿ. ನೀನೇ ಅಡಿಗೆ ಮಾಡ್ಕೊಂಡು ನಿನ್ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡು. ಒಂದ್ಸಲ ನೀವು ಬಂದು ನನ್ನ ರೆಸ್ಟೋರೆಂಟ್ ನ ನೋಡ್ಬಿಟ್ರೆ ಆಮೇಲೆ ಆ ಜಾಗದಿಂದ ಅಲುಗಾಡೋದಿಲ್ಲ. ದಯವಿಟ್ಟು ನನ್ ಜೊತೆ ಬನ್ನಿ. ಒಮ್ಮೆ ಬಂದು ನೀವೇ ಟ್ರಯಲ್ ನೋಡಿ. ನನ್ನ ಹೋಟೆಲ್ ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಸರಿ, ಚಿಚ್ಚು ಇಷ್ಟು ದೂರ ಹೇಳ್ತಾ ಇದ್ದಾಳಲ್ವಾ, ಅದು ಮಾತ್ರನ ಈ ಬಿಸಿಲಲ್ಲಿ ನನಗೆ ಅಡಿಗೆ ಮಾಡಕ್ಕೆ ಆಗೋದಿಲ್ಲ. ಬನ್ನಿ ಇವತ್ತು ಚಿಚ್ಚುವಿನ ಹೋಟೆಲ್ಗೆ ಹೋಗೋಣ. ಸರಿ ಸರಿ ಬನ್ನಿ, ಎಲ್ಲರೂ ಹೊರಡಿ. ಮಕ್ಕಳನ್ನ ಕೂಡ ಜೊತೆ ಕರ್ಕೊಂಡು ಹೋಗೋಣ. ಆ ದಿನ ಮಧ್ಯಾಹ್ನದ ಸಮಯ ಒಂದ್ ಗಂಟೆಗೆ ತುಂಬಾನು ಬಿಸಿಲಿದಾಗ ಚೋಟಿಗಿಳಿ, ತುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ, ಮಹಿಹದ್ದು ಹಾಗೂ ಮಕ್ಕಳಾದ ಬುಜ್ಜಿ, ಬನ್ನೋ ಎಲ್ರು ಕೂಡ ಚಿಚುಕಾಗಿಯ ರೆಸ್ಟೋರೆಂಟ್ಗೆ ಹೋದ್ರು. ಅಲ್ಲಿ ಹೋಗಿ ನೋಡಿದಾಗ ರೆಸ್ಟೋರೆಂಟ್ ಪಕ್ಕದಲ್ಲಿ ತಂಪಾಗಿರುವ ನೀರಲ್ಲಿ ತುಂಬಿಸಿರುವ ಸ್ವಿಮ್ಮಿಂಗ್ ಪೂಲ್ ದೊಡ್ಡದಾಗಿ ಇತ್ತು. ತುಂಬಾ ಅಂದವಾಗಿನೂ ಕಾಣಿಸ್ತಾ ಇತ್ತು. ಅದನ್ನ ನೋಡಿ ದೊಡ್ಡವರಿಗೂ ಚಿಕ್ಕ ಮಕ್ಕಳಿಗೂ ಎಲ್ರಿಗೂ ಕೂಡ ತುಂಬಾನೇ ಸಂತೋಷವಾಯಿತು. ವಾವ್ ಅಮ್ಮ, ಇದು ದೊಡ್ಡ ರೆಸ್ಟೋರೆಂಟ್ ರೀತಿ ಇಲ್ಲಮ್ಮ, ದೊಡ್ಡ ನೀರಿನ ಫಾಲ್ಸ್ ರೀತಿ ಇದೆ. ಹೌದು, ನಾನ್ ಕೂಡ ಇವಾಗ ನೀರಲ್ಲಿ ಹೋಗಿ ಆಟ ಆಡ್ತೀನಿ. ಚಿಚುಕಾಗಿ ಸಂತೋಷದಿಂದ ನಗುತ್ತಾ, ಬನ್ನಿ, ಅತಿಥಿ ದೇವೋಭವ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರೂ ಹೋಗಿ ನೀರಿನ ನಡುವೆ ಇರುವ ಕುರ್ಚಿಯಲ್ಲಿ ಕೂತ್ಕೊಳ್ಳಿ. ನೀವು ಸಂತೋಷ ಪಡ. ಚಿಚ್ಚು, ನಿನ್ನ ಆಲೋಚನೆ ತುಂಬಾ ಸೂಪರ್ ಆಗಿದೆ. ಈ ರೀತಿ ಆಲೋಚನೆ ನಿನ್ಗೆ ಯಾವ ರೀತಿ ಬಂತು? ಮೊದ್ಲು ಏನೇ ಆದ್ರೂ ಕೂಡ ನೀರೊಳಗೆ ಇಳಿಯೋಣ. ನನ್ನ ಕಾಲ್ ತುಂಬಾ ಸುಡ್ತಾ ಇದೆ. ಎಲ್ರೂ ತುಂಬಾನೇ ಸಂತೋಷದಿಂದ ನೀರೊಳಗಡೆ ಇಟ್ಟಿರುವ ಆ ಚಾರಲ್ಲಿ ಹೋಗಿ ಕೂತ್ಕೊಂಡು ಕಾಲನ್ನ ಕೆಳಗಡೆ ಹಾಕಿದಾಗ ಅವರ ಕಾಲು ಮೊನೆಕಾಲ್ ತನಕ ನೀರಲ್ಲಿ ಬಿದ್ದಿತ್ತು. ಆದ್ರಿಂದ ಅವ್ರೆಲ್ರಿಗೂ ಕೂಡ ಬಿಸಿಲು ಏನು ಗೊತ್ತಾಗ್ಲಿಲ್ಲ, ತುಂಬಾ ತಂಪಾಗಿ ಇತ್ತು. ಅದು ಅಲ್ಲದೆ ಬಿಸಿಲು ಅವ್ರ ಮೇಲೆ ಬೀಳ್ಬಾರ್ದು ಅಂತ ಒಂದು ಛತ್ರಿನೂ ಇಟ್ಟಿರೋದ್ರಿಂದ ಅವ್ರು ಯಾರಿಗೂ ಬಿಸಿಲು ಗೊತ್ತಾಗ್ಲೇ ಇಲ್ಲ. ಅವಾಗ ಚೋಟುಗಿಳಿ ತುಂಬಾನು ಸಂತೋಷದಿಂದ, ಹಬ್ಬಾ ತುನಿ, ಎಷ್ಟೊಂದು ಚೆನ್ನಾಗಿದೆ. ಈ ಬಿಸಿಲಿಗೆ ನಮ್ಮ ಕಾಲು ನೀರಲ್ಲಿ ಬೀಳುವಾಗ ಭೂಲೋಕದಲ್ಲಿ ಇರುವ ಹಾಗೆ ಅನ್ನಿಸ್ತಾ ಇಲ್ಲ, ಸ್ವರ್ಗದಲ್ಲಿ ಇರುವ ಹಾಗೆ ಅನ್ನಿಸ್ತಿದೆ. ಹೌದು, ನಮಗೆ ನಿಜವಾಗ್ಲೂ ಇಲ್ಲಿ ಕೂತ್ಕೊಂಡಿರುವಾಗ ಬಿಸಿಲೇ ಗೊತ್ತಾಗೋದಿಲ್ಲ. ಹಾಗೇನೆ ಸ್ವರ್ಗದಲ್ಲಿ ಇರುವ ರೀತಿ ಇದೆ. ಚಿಚ್ಚು, ನಿಜವಾಗ್ಲೂ ನೀನ್ ತುಂಬಾ ಬುದ್ಧಿವಂತೆ. ನೀನು ಜೀನಿಯಸ್. ಚಿಚು ಸಂತೋಷದಿಂದ, ಮತ್ತೆ ನನ್ ಬಗ್ಗೆ ಏನ್ ಆಲೋಚನೆ ಮಾಡಿದ್? ನನ್ನ ಬುದ್ಧಿವಂತಿಕೆ ಐನ್ಸ್ಟೈನ್ ರೀತಿ. ಸರಿ, ಮೊದಲು ನೀವು ಏನ್ ತಿಂತೀರಾ ಅಂತ ಹೇಳಿ. ನನ್ನ ಹೋಟೆಲಲ್ಲಿ ಚಿಕನ್ ಬಿರಿಯಾನಿ, ರೋಯೋ ಫ್ರೈ, ಮಟನ್ ರೈಸ್ ಎಲ್ಲನೂ ಇದೆ. ನಿಮಗೆ ಏನ್ ಬೇಕು? ಚಿಚ್ಚು, ನನಗೆ ಚಿಕನ್ ಬಿರಿಯಾನಿ ತಗೊಂಬಾ. ಈ ರೀತಿ ನೀರಲ್ಲಿ ಕೂತ್ಕೊಂಡು ಬಿಸಿ ಬಿಸಿ ಬಿರಿಯಾನಿ ತಿಂದ್ರೆ ಅದರಲ್ಲಿ ಇರುವ ಕಿಕ್ಕೇ ಬೇರೆ. ಚಿಚ್ಚು, ನನಗೆ 2 ಫಿಶ್ ಫ್ರೈ, ರೊಟ್ಟಿ, ಮಕ್ಕಳಿಗೆ ಇಷ್ಟ ಆಗೋದ್ನ ತಗೋಬಾ ಚಿಚ್ಚು. ಇವಾಗ್ಲೇ ಬರ್ತೀನಿ ಇರಿ. ಚಿನ್ನು ಬಾರೋ, ಎಲ್ರಿಗೂ ಬಿಸಿ ಬಿಸಿ ತಂದ್ಕೊಡು. ಚಿನ್ನಕ್ಕಾಗಿ ಬೇಗ ಒಳಗಡೆ ಹೋಗಿ ಬಿಸಿ ಬಿಸಿಯಾಗಿರುವ ಬಿರಿಯಾನಿ, ಫ್ರೈಡ್ ರೈಸ್, ಚಿಕನ್ ಕರಿ, ಮಟನ್ ಕರಿ ಎಲ್ಲಾನು ತಗೊಂಡು ಬಂದು ಕೊಟ್ಟ. ಪಕ್ಷಿಗಳು ಎಲ್ಲರೂ ನೀರಲ್ಲಿ ಕೂತ್ಕೊಂಡಿರೋದ್ರಿಂದ ಕೆಳಗಡೆ ತಂಪಾಗಿತ್ತು ನೀರು, ಮೇಲೆ ಬಿಸಿ ಬಿಸಿಯಾದ ಆಹಾರ. ಇದು 2 ಕಾಂಬಿನೇಷನ್ ಕೂಡ ಎಲ್ರಿಗೂ ತುಂಬಾನೇ ಇಷ್ಟ ಆಯ್ತು. ಆವಾಗ ಬುಜ್ಜಿ ಸಂತೋಷವಾಗಿ ತಿಂದು, ಬನ್ನು, ಊಟ ಮುಗ್ದ್ಮೇಲೆ ಇಲ್ಲಿಂದ ಹೋಗ್ಬೇಕು ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಊಟ ಆದ್ಮೇಲೆ ನಾವು ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಲ್ಪ ಹೊತ್ತು ಈಜೋಣ, ಸರಿನಾ? ಸರಿ ತುನಿ. ಅತ್ತೆ, ನಾವು ಊಟ ಆದ್ಮೇಲೆ ನೀರಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ತೀವಿ, ಅದಕ್ಕೆ ಹಣ ಕೊಡ್ಬೇಕಾ? ಚಿಚುಕಾಗೆ ನಗುತ್ತಾ,
ಇಲ್ಲ ಕಣೋ, ನನ್ನ ಹೋಟೆಲಿಗೆ ಬಂದು ಯಾರು ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ತಾರೋ ಅವರಿಗೆ ಇಲ್ಲಿ ಸ್ವಿಮ್ಮಿಂಗ್ ಫ್ರೀ. ಅದರಿಂದ ನೀನು ಹೊಟ್ಟೆ ತುಂಬಾ ಊಟ ಮಾಡಿ ಸ್ವಿಮ್ಮಿಂಗ್ ಮಾಡು. ಹಬ್ಬ, ಚಿಚ್ಚು ಬಾಯಿಯಿಂದ ಫ್ರೀ ಅಂತ ಬರೋದ್ನ ಕೇಳಿದ್ರೆ ನಮಗೆ ತುಂಬಾ ಆಶ್ಚರ್ಯವಾಗಿದೆ. ಏನೇ ಆಗ್ಲಿ ಚಿಚ್ಚು, ನಿನ್ನ ಕೈ ರುಚಿ ತುಂಬಾನೇ ಅದ್ಭುತವಾಗಿದೆ. ಈ ರೀತಿ ಕ್ಲೈಮೇಟ್ ಅಲ್ಲಿ ಕೂತ್ಕೊಂಡು ಈ ರೀತಿ ಅಡಿಗೆ ತಿನ್ನೋದು ತುಂಬಾ ಸೂಪರ್ ಆಗಿದೆ. ಆದ್ರೆ ಚಿಚ್ಚು, ನನಗೆ ಒಂದು ಸಂದೇಹ. ಹೀಗೆ ರೆಸ್ಟೋರೆಂಟ್ ನ ನೀರೊಳಗೆ ಇಟ್ಟಿದ್ಯಲ್ಲ, ಊಟ ಎಲ್ಲಾದ್ರೂ ನೀರೊಳಗೆ ಚೆಲ್ಲಿದ್ರೆ ಆಮೇಲೆ ನೀರೆಲ್ಲ ಗಲೀಜಾಗುತ್ತೆ ಅಲ್ವಾ? ಚಿಚುಕಾಗೆ ಸ್ಟೈಲ್ ಆಗಿ, ಅದಕ್ಕೆ ಕೂಡ ಒಂದು ಪಕ್ಕಾ ಪ್ಲಾನ್ ಇದೆ ತುನಿ. ಒಂದ್ ವೇಳೆ ನೀರಲ್ಲಿ ಎಲ್ಲಾನು ಚೆಲ್ಲಿ ಹೋದ್ರೆ ಆವಾಗಿಂದ ಆವಾಗೇನೆ ನೀರ್ನ ಕ್ಲೀನ್ ಮಾಡಿ ಫ್ಲಶ್ ಮಾಡಿ ಗಲೀಜೆಲ್ಲ ಹೊರಗೆ ಹಾಕ್ಬಿಡ್ತೀನಿ. ಆಮೇಲೆ ಫ್ರೆಶ್ ಆದ ನೀರ್ನ ತುಂಬಿಸ್ತೀನಿ. ಮಹಿ ಹದ್ದು ನಗುತ್ತಾ, ಆಹಾ, ನಿನ್ನ ಇಂಟೆನ್ಸ್ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರುತ್ತಾ? ಹೇಗೋ ಈ ಬಿಸಿಲು ಕಾಲದಲ್ಲಿ ನಮ್ನ ನೀನು ಬದುಕಿಸಿದೀಯಾ. ಇನ್ ಮುಂದೆ ನಾನು ಮನೆಯಲ್ಲಿ ಮಧ್ಯಾಹ್ನ ಊಟನೇ ಮಾಡೋದಿಲ್ಲ. ಯಾವಾಗ್ಲೂ ಮಧ್ಯಾಹ್ನ ನಿನ್ನ ಈ ರೆಸ್ಟೋರೆಂಟ್ ಅಲ್ಲೇ ಊಟ. ನಾನು ಅಷ್ಟೇ, ಮಧ್ಯಾಹ್ನ ಯಾವಾಗ್ಲೂ ಊಟಕ್ಕೆ ಇಲ್ಲೇ ಬರ್ತೀನಿ. ಈ ಬಿಸಿಲಲ್ಲಿ ಇಲ್ಲಿಕ್ಕಿಂತ ಬೇರೆ ಜಾಗ ಎಲ್ಲಿರುತ್ತೆ? ಆವಾಗ ಚಿಚು ತುಂಬಾನೇ ಸಂತೋಷದಿಂದ, ದಟ್ ಈಸ್ ಚಿಚ್ಚು. ನಿಮ್ಮಂತ ಕಸ್ಟಮರ್ ಯಾವಾಗ್ಲೂ ಬಂದ್ರೆ ಇಲ್ಲಿ ಒಂದು ಟಿವಿಯನ್ನು ಕೂಡ ನಾನು ಅರೇಂಜ್ ಮಾಡ್ತೀನಿ. ನೀವು ಚೆನ್ನಾಗಿ ಊಟ ಮಾಡ್ಕೊಂಡು ಸ್ವಿಮ್ಮಿಂಗ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಆದ್ರೆ ಒಂದು ಕಂಡೀಷನ್. ಟುನಿ ನಗುತ್ತಾ, ಅದು ನಿಜವಾದ ಸ್ವರೂಪ ಹೊರಗೆ ಬರ್ತಿದೆ. ಏನದು ಕಂಡೀಷನ್? ಈ ದಿನ ಫಸ್ಟ್ ಡೇ ಅನ್ನೋದ್ರಿಂದ ಎಲ್ಲರಿಗೂ ಫ್ರೀ ಊಟ. ಆದ್ರೆ ನಾಳೆಯಿಂದ ಪ್ರತಿಯೊಂದಕ್ಕೂ ಪ್ರತಿಯೊಂದು ಬಿಲ್ಲು. ಊಟನ ನೀರಲ್ಲಿ ಚೆಲ್ಲಿದ್ರು ಅದಕ್ಕೂ ಬೇರೆ ಬಿಲ್ಲು. ಚಿಚ್ಚು, ಜಾಸ್ತಿ ಏನು ಬಿಲ್ ಮಾಡ್ಬೇಡ, ನೋಡ್ಕೊಂಡ್ ಮಾಡು. 10 ರೂಪಾಯಿ ಚಾರ್ಜ್ ಮಾಡ್ತೀನಿ. ಈ ತಂಪುತನ ನೀರೆಲ್ಲ ಬೇಕು ಅಂದ್ರೆ 10 ರೂಪಾಯಿ ಕೂಡ ನಿಮ್ಮಿಂದ ಕೊಡಕ್ಕಾಗಲ್ವಾ? ಇಷ್ಟೊಂದು ತಂಪಾದ ಗಾಳಿ ನೀರೆಲ್ಲ ಸಿಗುತ್ತೆ ಅಂದ್ರೆ 10 ರೂಪಾಯಿ ಕೊಡೋದ್ರಲ್ಲಿ ನಮಗೆ ಏನ್ ಬೇಜಾರಿಲ್ಲ. ಇವತ್ ನಮ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀಯಾ. ತಗೋ ಊಟಕ್ಕೆ ಬಿಲ್ಲು. ಮಹಿ ಹದ್ದು ಚಿಚುಗೆ ಹಣ ಕೊಟ್ಟಿತು. ಚಿಚು ಕೂಡ ಸಂತೋಷದಿಂದ ಆ ಹಣನ ತಗೊಂಡು ಪ್ಯಾಕೆಟ್ ಅಲ್ಲಿ ಹಾಕೊಂಡ್ಲು. ಬನ್ನು ಹಾಗೂ ಬುಜ್ಜಿ ಇಬ್ರು ಊಟ ಮಾಡಿದ್ಮೇಲೆ ಅದೇ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿದು ಸಂತೋಷವಾಗಿ ಈಜೊಡಿತಾ ಇದ್ರು. ಚಿಚುಕಾಗೆ ಅವಳ ಬುದ್ಧಿವಂತಿಕೆಯಿಂದ ಅವಳ ವ್ಯಾಪಾರನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಕೈ ತುಂಬಾ ಹಣನು ಸಂಪಾದನೆ ಮಾಡ್ಕೊಳ್ತಾ ಇದ್ಲು. ಮಳೆಯಲ್ಲಿ ಮರದ ಮನೆ. ಟುನಿ ತುಂಬಾನೇ ಬಡವಳಾಗಿದ್ಲು. ದಿನ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಅವಳ ಮನೆ ಖರ್ಚಿಗೆ ಹಣ ಸಿಕ್ತಿತ್ತು. ಟುನಿ ಚಿಚುಕಾಗೆ ಮನೆಯಲ್ಲಿ ಬಾಡಿಗೆಗೆ ಇದ್ಲು. ಅವಳಿಗೆ ಊರಿನ ಗಡಿಯಲ್ಲಿ ಒಂದು ಚಿಕ್ಕ ಸ್ಥಳ ಇತ್ತು. ಆ ಸ್ಥಳದ ಮಧ್ಯದಲ್ಲಿ ಒಂದು ದೊಡ್ಡ ಮರ ಇತ್ತು. ಅವಳು ತರಕಾರಿ ಗಿಡಗಳನ್ನ ಬೆಳೆಸ್ಬೇಕು ಅಂದ್ರೆ ಆ ಮರನ ಅಲ್ಲಿಂದ ತೆಗಿಲೇಬೇಕು. ಆದ್ರೆ ಟುನಿಗೆ ಆ ಮರ ಅಂದ್ರೆ ತುಂಬಾನು ಇಷ್ಟ, ಪ್ರಾಣನೂ ಕೂಡ. ಆದ್ರಿಂದ ಅದನ್ನ ತೆಗೆಯೋದ್ರಲ್ಲಿ ಅವಳಿಗೆ ಇಷ್ಟನೇ ಇಲ್ಲ. ಒಂದಿನ ಟುನಿ ಊರಿನ ಮಧ್ಯದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಗ ಅಲ್ಲಿಗೆ ಮಹಿ ಹದ್ದು ಹಾಗೂ ಚೋಟುಗಿಳಿ ಇಬ್ರು ಬಂದ್ರು. ಟುನಿ, ನಿನ್ನತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ ಬಂದೆ. ಪಾಪ, ನೀನು ಆ ಚಿಚು ಮನೆಯಲ್ಲಿ ಬಾಡಿಗೆಗಿದ್ದು ತುಂಬಾನೇ ಕಷ್ಟಪಡ್ತಾ ಇದೀಯಾ. ಇನ್ನು ಎಷ್ಟ್ ದಿನ ಅಂತ ಹೀಗೇನೆ ಕಷ್ಟಪಡ್ತಾ ಇರ್ತೀಯಾ? ನಿನಗೆ ಊರಿನ ಗಡಿಯಲ್ಲಿ ಒಂದು ಜಾಗ ಇದೆ ಅಲ್ವಾ? ಆ ಜಾಗನ ನನಗ್ ಮಾರ್ಬಿಡು. ನಿನಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ಅದಕ್ಕೆ ನೀನೇ ಹೇಳ್ತೀಯಾ? ಟುನಿ, ಮಹಿಯವರು ಹೇಳೋದು ನಿಜಾನೇ. ನೀನು ಇನ್ನೂ ಎಷ್ಟ್ ದಿನ ಅಂತ ಚಿಚುಕಾಗೆ ಹತ್ರ ಕಷ್ಟಪಡ್ತಾ ಇರ್ತೀಯ? ನನ್ ಮಾತ್ ಕೇಳು. ನಿನ್ ಜಾಗನ ಮಹಿಗೆ ಮಾರ್ಬಿಟ್ಟು ಅದ್ರಲ್ಲಿ ಸಿಗೋ ಹಣದಲ್ಲಿ ನಿನ್ ಮನೆ ಕಟ್ಕೋ, ಇಲ್ಲ ಬೇರೆ ವ್ಯಾಪಾರ ಶುರು ಮಾಡ್ಕೋ. ಆವಾಗ ನಿನ್ ಜೀವನ ಚೆನ್ನಾಗಿರುತ್ತೆ. ಟುನಿ ಸ್ವಲ್ಪ ಯೋಚನೆ ಮಾಡಿ, ಮಹಿಯವ್ರೆ, ನೀವು ಚೋಟು ಹೇಳೋದು ನಿಜಾನೇ. ನನಗೆ ಇವಾಗ ಹಣದ ಅವಶ್ಯಕತೆ ತುಂಬಾ ಜಾಸ್ತಿನೇ ಇದೆ. ಆದ್ರೆ ಒಂದ್ ವಿಷಯ, ನೀವು ಜಾಗ ತಗೊಂಡ್ರೆ ಆ ಜಾಗದ ಮಧ್ಯದಲ್ಲಿ ಒಂದ್ ಮರ ಇದೆ ಅಲ್ವಾ? ಅದನ್ನ ಹಾಗೇನೆ ಇರ್ಲಿ ಅಂತ ಬಿಟ್ಬಿಡ್ತೀರಾ, ಇಲ್ಲ ಅದನ್ನ ಕಡ್ದ್ ಹಾಕ್ತೀರಾ? ಏನ್ ಟುನಿ ಇದು ಹುಚ್ಚುಚ್ಚತನದ ಪ್ರಶ್ನೆಗಳನ್ನ ಕೇಳ್ತಾ ಇದೀಯಾ? ಅಲ್ಲ, ನಾನು ಹಣ ಖರ್ಚು ಮಾಡಿ ಆ ಜಾಗ ತಗೊಳ್ಳೋದು ನಾನು ವ್ಯವಸಾಯ ಮಾಡ್ಬೇಕು ಅನ್ನೋದಕ್ಕೋಸ್ಕರ. ಹಾಗಾದ್ರೆ ಆ ಭೂಮಿಲಿರುವ ಮರನ ನಾನು ಕಡಿಲೇಬೇಕು ತಾನೆ? ಇಲ್ಲಾಂದ್ರೆ ಆ ಜಾಗದಲ್ಲಿ ವ್ಯವಸಾಯ ಮಾಡಕ್ ಆಗಲ್ಲ ಅಲ್ವಾ? ನಾನ್ ಹೇಳೋದು ನಿಜ ತಾನೆ? ಆವಾಗ ಟುನಿ ತುಂಬಾ ಕೋಪದಿಂದ, ಹಾಗಾದ್ರೆ ಆ ಜಾಗನ ನಿಮ್ಗೆ ಕೊಡಕ್ಕಾಗಲ್ಲ. ಆ ಮರ ನನಗೆ ಹೆತ್ತ ತಾಯಿಯ ತರ. ನನ್ ಚಿಕ್ಕ ವಯಸ್ಸಿಂದ ನಾನು ಅದ್ರ ಜೊತೆನೆ ಇದ್ದಿದ್ದೀನಿ. ನನ್ ಕಷ್ಟ ಸುಖ ದುಃಖ ಎಲ್ಲಾನು ಅದಕ್ಕೆ ಗೊತ್ತು. ಆ ಮರನ ನೀವು ಕಡಿತೀರಾ ಅಂದ್ರೆ ಆ ಜಾಗನ ನನ್ನಿಂದ ಮಾರಕ್ಕಾಗಲ್ಲ. ಆ ಜಾಗನ ನಾನೇ ನನ್ನ ಹತ್ರ ಇಟ್ಕೊಳ್ತೀನಿ. ಟುನಿ, ಏನಿದು ಹುಚ್ಚಿ ತರ ನಡ್ಕೊಳ್ತಾ ಇದೀಯಾ? ಆ ಬರೀ ಮರನ ಇಟ್ಕೊಂಡು ನೀನ್ ಏನ್ ಮಾಡ್ತೀಯ ಹೇಳು? ಆ ಮರಕ್ಕೋಸ್ಕರ ಬರೋ ಹಣನ ಬೇಡ ಅಂತ ಹೇಳ್ತಾ ಇದೀಯಾ? ಆ ಹಣ ಇದ್ರೆ ಬೇರೆ ಜಾಗ ತಗೊಳ್ಬೋದು, ವ್ಯಾಪಾರ ಶುರು ಮಾಡ್ಬೋದು, ಮನೆ ಕಟ್ಬೋದು. ಇಲ್ಲ ಚೋಟು, ಹಣ ನನಗ್ ಮುಖ್ಯನೇ, ನಾನು ಇಲ್ಲ ಅಂತಿಲ್ಲ. ಆದ್ರೆ ಹಣಕ್ಕಿಂತ ಮುಖ್ಯ ನನಗೆ ಆ ಮರ. ಆ ಮರನ ಯಾರಾದ್ರೂ ಕಡಿತೀನಿ ಅಂತ ಹೇಳಿದ್ರೆ ನಾನ್ ನಿಜವಾಗ್ಲೂ ಅದಕ್ಕೆ ಒಪ್ಕೊಳ್ಳಲ್ಲ. ದಯವಿಟ್ಟು ನನ್ ಜಾಗನ ಕೇಳ್ಬೇಡಿ. ಹಾಗೆ ಟುನಿಗುಬ್ಬಚ್ಚಿ ಹೇಳಿದ್ರಿಂದ
ಮಹಿ ಹಾಗೂ ಚೋಟುಗಿಳಿ ಬೇರೆ ದಾರಿ ಇಲ್ದೆ ಸರಿ ಅಂತ ಅಲ್ಲಿಂದ ಹೋಗ್ಬಿಟ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಆ ದಿನ ಬಾಡಿಗೆ ಕಟ್ಬೇಕಾಗಿರುವ ದಿನ. ಚಿಚುಕಾಗೆ ಬರ್ತಾಳೆ ಅಂತ ಟುನಿಗು ಬಚ್ಚಿ ಬೇಜಾರಿಂದ ನೋಡ್ತಾ ಇದ್ದಾಗ ಈ ಕಡೆ ಚಿಚುಕಾಗೆ ಟುನಿ ಮನೆಗೆ ಬಾಡಿಗೆ ಕೇಳ್ಬೇಕು ಅಂತ ತುಂಬಾನೇ ಕೋಪದಿಂದ ಅಲ್ಲಿಗೆ ಬಂದ್ಲು. ಆವಾಗ ಚಿಚುಕಾಗೆ ತುಂಬಾನು ಕೋಪದಿಂದ, ಏನೇ ಟುನಿ, ಇನ್ನು ಎಷ್ಟ್ ದಿನ ಅಂತ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತ ನನ್ನನ್ನ ಮೋಸ ಮಾಡ್ಕೊಂಡೇ ಇರ್ತೀಯ ನೀನು? ಎಷ್ಟ್ ದಿನ ಆಯ್ತು ನೀನು ಮನೆ ಬಾಡಿಗೆ ಕೊಟ್ಟು? ಮರ್ಯಾದೆಯಾಗಿ ಈ ದಿನಾನೇ ನನ್ ಮನೆ ಬಾಡಿಗೆನ ಕೊಟ್ಬಿಡು, ಇಲ್ಲ ಅಂದ್ರೆ ನಿನ್ ಮಗಳು ಬುಜ್ಜಿನ ಮನೆ ಬಿಟ್ಟು ಹೊರಗಡೆ ಹಾಕ್ಬಿಡ್ತೀನಿ. ಆವಾಗ ಟುನಿಗು ಬಚ್ಚಿ ಅಳುತ್ತಾ, ಚಿಚು ದಯವಿಟ್ಟು ಸ್ವಲ್ಪ ಕರುಣೆ ತೋರ್ಸು. ಕೆಲವು ದಿನಗಳಿಂದ ನನಗೆ ಕೂಲಿ ಕೆಲಸನೇ ಸಿಗ್ತಾ ಇಲ್ಲ, ಅದಕ್ಕೆ ಮನೆ ಖರ್ಚಿಗೂ ಕೂಡ ಹಣ ಇಲ್ಲ. ಇದ್ರಲ್ಲಿ ಹೇಗ್ ಬಾಡಿಗೆ ಕಟ್ಟಕ್ಕಾಗುತ್ತೆ? ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡು, ಹೇಗಾದ್ರೂ ಮನೆ ಬಾಡಿಗೆನ ಕಟ್ಬಿಡ್ತೀನಿ ನಾನು. ಬುಜ್ಜಿ ಅಳುತ್ತಾ, ಹೌದತ್ತೆ, ದಯವಿಟ್ಟು ನಮ್ಮನ್ನ ಮನೆ ಬಿಟ್ಟು ಹೊರಗಡೆ ಕಳಿಸ್ಬಿಡ್ಬೇಡಿ. ಪಾಪ ಅಮ್ಮನಿಗೆ ಕೆಲ್ಸ ಇಲ್ಲ, ಕೆಲ್ಸ ಬಂದ್ಮೇಲೆ ಅವ್ರು ನಿಮ್ಗೆ ಹಣ ಕೊಟ್ಬಿಡ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವ್ ಯಾವಾಗ ನೋಡಿದ್ರು ಇದೇ ಹೇಳ್ತಾ ಇದ್ದೀರಾ. ಮನೆ ಬಾಡಿಗೆನ ಸರಿಯಾಗಿ ಕೊಡೋರು ಸುಮಾರು ಜನ ನನಗೆ ಮನೆ ಬಾಡಿಗೆ ಕೇಳ್ತಾ ಇದ್ದಾರೆ. ಈ ಮನೆನ ನೀವಿಬ್ರು ಖಾಲಿ ಮಾಡಿ ಕೊಟ್ರೆ ನಾನು ಅವ್ರಿಗೆ ಬಾಡಿಗೆಗೆ ಬಿಡ್ತೀನಿ. ನಾನಾದ್ರೂ ಸ್ವಲ್ಪ ಹಣ ಸಂಪಾದನೆ ಮಾಡ್ಬೇಕಲ್ವಾ? ಊರಲ್ಲಿ ಇದ್ರಲ್ಲಿ ನನಗೆ ಹೆಸರು ಬೇರೆ, ಜಿಪುಣಿ ಅಂತ. ಟುನಿ ಹಾಗೂ ಬುಜ್ಜಿ ಇಬ್ರು ಎಷ್ಟೇ ಕೆಂಜಿ ಕೇಳಿದ್ರು ಕೂಡ ಚಿಚುಕಾಗೆ ಅವ್ರ ಮೇಲೆ ಯಾವುದೇ ಕರುಣೆನೂ ತೋರಿಸ್ದೆ ಅವರಿಬ್ರನ್ನ ಮನೆ ಬಿಟ್ಟು ಹೊರಗಡೆ ಕಳ್ಸಿದ್ಲು. ಇವಾಗ ಮನೇನೂ ಇಲ್ಲ, ಬೇರೆ ದಾರಿ ಇಲ್ಲದೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಊರಿನ ಗಡಿಯಲ್ಲಿರುವ ಅವರ ಸ್ಥಳದಲ್ಲಿ ಬಂದು ಮರದ ಕೆಳಗಡೆ ಕೂತ್ಕೊಂಡು ಇಬ್ರು ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ರು. ಅಳ್ಬೇಡ ಬುಜ್ಜಿ, ನಮ್ಗೋಸ್ಕರ ಯಾರು ಇಲ್ದೇ ಇರ್ಬೋದು, ಆದ್ರೆ ಈ ಮರ ನಮ್ಗೋಸ್ಕರ ಇದೆ. ಇವತ್ತಿಂದ ಈ ಮರನೇ ನಮಗ್ ಮನೆ. ನಾನೇನು ಕಷ್ಟಪಟ್ಟು ದುಡಿತೀನಿ, ಸರಿನಾ? ಅಮ್ಮ, ಆದ್ರೆ ಇಲ್ಲಿ ಕತ್ಲಾಗಿದೆ ಅಮ್ಮ, ನನಗ್ ಭಯ ಆಗ್ತಾ ಇದೆ. ಹೀಗಿರುವಾಗ ರಾತ್ರಿ ಹೇಗಮ್ಮ ಇಲ್ಲಿ ಮಲ್ಗೋದು? ಹೆದ್ರಬೇಡ, ಅಮ್ಮ ಇದ್ದೀನಿ ಅಲ್ವಾ, ನನ್ ಮಡ್ಲಲ್ಲಿ ಬಂದ್ ಮಲ್ಕೋಬಾ. ನಮ್ಗೋಸ್ಕರ ಈ ಮರ ಇದೆ, ಬಾ. ಹಾಗೆ ಆ ದಿನ ರಾತ್ರಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಆ ಮರದ ಕೆಳಗಡೆ ಮಲಗಿ ನಿದ್ದೆ ಮಾಡ್ತಾ ಇದ್ರು. ಹೀಗಿರುವಾಗ ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಗಿ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾದ ಗಾಳಿಯೊಂದಿಗೆ ಜೋರಾಗಿ ಮಳೆ ಬರಕ್ಕೆ ಶುರುವಾಯಿತು. ಪಾಪ ಆ ಮಳೆ ನೀರು ಮೈ ಮೇಲೆ ಬಿದ್ದ ತಕ್ಷಣ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ನಿದ್ರೆಯಿಂದ ಎಚ್ಚರವಾದ್ರು. ಅಮ್ಮ, ನನಗ್ ಭಯ ಆಗ್ತಾ ಇದೆ ಅಮ್ಮ. ಏನಮ್ಮ ಇದ್ದಕ್ಕಿದ್ದಂತೆ ಮಳೆ ಬರ್ತಾ ಇದೆ? ಈ ಗುಡುಗು ಮಿಂಚು ಶಬ್ದಕ್ಕೆ ನನ್ನ ಹೃದಯನ ನಿಂತು ಹೋಗೋ ತರ ಆಗ್ತಾ ಇದೆ ಅಮ್ಮ. ಇವಾಗ ನಮ್ಗೆ ಮನೇನೂ ಇಲ್ಲ, ಮಳೆನೂ ಬರ್ತಾ ಇದೆ, ನನಗ್ ತುಂಬಾ ಚಳಿ ಆಗ್ತಿದೆ ಅಮ್ಮ. ಆವಾಗ ಟುನಿ ಬುಜ್ಜಿನ ತಬ್ಬಿ ಹಿಡ್ಕೊಂಡು, ಹೆದರ್ಬೇಡ ಬುಜ್ಜಿ, ಅಮ್ಮ ನಾನಿದ್ದೀನಿ, ನಮ್ಗೋಸ್ಕರ ಈ ಮರ ಇದೆ, ಬಾ, ಈ ಮರನ ಗಟ್ಟಿಯಾಗಿ ಹಿಡ್ಕೊ. ಈ ಮಳೆಯಿಂದ, ಈ ಗುಡುಗು ಮಿಂಚಿಂದ ಈ ಮರನೇ ನಮ್ಮನ್ನ ಕಾಪಾಡುತ್ತೆ. ಮಳೆ ಇನ್ನೂ ಹೆಚ್ಚಾಗ್ತಾನೆ ಇತ್ತು. ಹಾಗೇನೆ ಜೋರಾಗಿ ಗಾಳಿ ಕೂಡ ಬೀಸ್ತಾ ಇತ್ತು. ಬೀಸೋ ಜೋರಾದ ಗಾಳಿಗೆ ಅವ್ರು ನಿಂತ್ಕೊಂಡಿದ್ದ ಆ ಮರ ಆ ಕಡೆ ಈ ಕಡೆ ಅಂತ ಅಲ್ಲಾಡ್ತಾ ಇತ್ತು. ಹಾಗೆ ಸ್ವಲ್ಪ ಸಮಯದಲ್ಲಿ ಜೋರಾಗಿ ಗಾಳಿ ಬೀಸುವಾಗ ಅಲ್ಲಾಡ್ತಾ ಇದ್ದ ಮರ ಅರ್ಧ ಭಾಗ ದಮ್ ಅಂತ ಹಾಗೇನೆ ಕೆಳಗಡೆ ಬಿದ್ದೋಯ್ತು. ಅಯ್ಯೋ ಬುಜ್ಜಿ, ಮರ ಬೀಳ್ತಾ ಇದೆ, ಆ ಕಡೆ ಹೋಗಮ್ಮ. ಅಮ್ಮ, ಮರ ಬಿದ್ದೋಯ್ತು, ಒಳ್ಳೇದಾಯ್ತು. ನಾವು ಕೆಳಗಡೆ ನಿಂತಿದ್ರೆ ಆ ಮರ ನಮ್ಮ ಮೇಲೆ ಬೀಳ್ತಾ ಇತ್ತು. ಅಮ್ಮಯ್ಯ, ಹೇಗೋ ತಪ್ಪಿಸ್ಕೊಂಡ್ವಿ ಅಮ್ಮ. ಆದ್ರೆ ಇವಾಗ ನಮಗೋಸ್ಕರ ಮರನೇ ಇಲ್ಲ. ಹೆದರ್ಬೇಡ ಬುಜ್ಜಿ, ಆ ದೇವ್ರು ನಮ್ ಜೊತೆ ಇದ್ದಾನೆ, ಅದಕ್ಕೆ ಮರ ನಮ್ಮ ಮೇಲೆ ಬೀಳಲೇ ಇಲ್ಲ. ನೀನು ಹೆದರ್ಬೇಡ, ಇವತ್ತು ರಾತ್ರಿ ಮಾತ್ರ ಇಲ್ಲೇ ಇರೋಣ. ಹಾಗೆ ಆ ದಿನ ರಾತ್ರಿ ಇಡೀ ಟುನಿ ಬುಜ್ಜಿ ಇಬ್ರು ಕೂಡ ಆ ಮರದ ಕೆಳಗಡೆನೆ ಕೂತ್ಕೊಂಡಿದ್ರು. ಮರುದಿನ ಬೆಳಗ್ಗೆ ಅವರಿಬ್ರು ಎದ್ದು ನೋಡಿದಾಗ ಮಳೆ ನಿಂತೋಗಿತ್ತು, ಗಾಳಿ ಬೀಸೋದ್ ಕೂಡ ನಿಂತೋಗಿತ್ತು. ಸೂರ್ಯ ಮೆಲ್ಲೆ ಮೆಲ್ಲೆ ಹೊರಗಡೆ ಬರ್ತಾ ಇದ್ದ. ಆದ್ರೆ ನಿನ್ನೆ ಬಂದ ಗಾಳಿಗೆ ಅವರು ನಂಬ್ಕೊಂಡಿದ್ದ ಆ ದೊಡ್ಡ ಮರ ಅರ್ಧ ಕೆಳಗಡೆ ಬಿದ್ದೋಗಿತ್ತು. ಆದ್ರೆ ಇನ್ನೂ ಅರ್ಧ, ಅಂದ್ರೆ ಆ ಮರದ ಬುಡ ಮಾತ್ರ ಹಾಗೇನೆ ಸಮಾನವಾಗಿ ನಿಂತ್ಕೊಂಡಿತ್ತು. ಅದನ್ನು ನೋಡ್ತಾ ಇದ್ದ ಬುಜ್ಜಿಗೂ ಬಚ್ಚಿಗೆ ಒಂದು ಒಳ್ಳೆ ಆಲೋಚನೆನೋ ಬಂತು. ಅಮ್ಮ, ಅಲ್ಲಿ ನೋಡು, ಆ ಮರ ಅರ್ಧ ಕೆಳಗಡೆ ಬಿದ್ದೋಯ್ತು, ಆದ್ರೆ ಅರ್ಧ ಮರ ಮಾತ್ರ ಇನ್ನು ಭೂಮಿಯಲ್ಲಿ ಹಾಗೇನೆ ಸ್ಟ್ರಾಂಗ್ ಆಗಿದೆ. ಇದ ನೋಡುವಾಗ ನನ್ಗೊಂದು ಯೋಚನೆ ಬರ್ತಾ ಇದೆ ಅಮ್ಮ. ನಾವ್ ಯಾಕೆ ಈ ಮರದ ಮೇಲೇನೆ ನಮ್ಗೋಸ್ಕರ ಒಂದು ಚಿಕ್ಕ ಮನೇನ ಕಟ್ಕೊಳ್ಬಾರ್ದು? ಟುನಿ ಅದನ್ನು ಕೇಳಿ ಆಶ್ಚರ್ಯದಿಂದ, ಏನು, ಮರದ ಮೇಲೆ ಮನೆ ಕಟ್ಕೊಳ್ಳೋದ? ಅದ್ ಹೇಗ್ ಸಾಧ್ಯ? ಅದಕ್ಕೆ ಸುಮಾರು ಹಣ ಖರ್ಚಾಗುತ್ತೆ ಅಲ್ವಾ ಬುಜ್ಜಿ? ಹಣ ಖರ್ಚೇನ್ ಆಗಲ್ಲಮ್ಮ, ಹೇಗೋ ಮರ ಕೆಳಗಡೆ ಬಿದ್ದಿದೆ ಅಲ್ವಾ, ಅದ್ರಲ್ಲಿ ಮರದ ಕೊಂಬೆಗಳಿದೆ, ಎಲೆಗಳಿದೆ. ಸ್ವಲ್ಪ ಹುಲ್ಲನ್ನ ತಗೊಂಡ್ ಬಂದು ಅದನ್ನ ಉಪಯೋಗ ಮಾಡ್ಕೊಂಡೆ ನಾವ್ ಮನೇನ ಕಟ್ಕೊಳ್ಬಹುದು ಅಮ್ಮ. ನೆಲದ ಮೇಲೆ ಮನೆ ಕಟ್ಟಿದ್ರೆ ಮಳೆ ಬಂದ್ರೆ ನೀರ್ ಒಳಗಡೆ ಬರುತ್ತೆ, ಕೆಸ್ರು ಆಗುತ್ತೆ. ಇದೇ ನಾವು ಮರದ ಮೇಲೆ ಕಟ್ಟಿದ್ರೆ ಮಳೆ ನೀರು ಒಳಗಡೆ ಬರಲ್ಲ, ಯಾವುದೇ ಹುಳನೂ ಬರಲ್ಲ. ಆವಾಗ ಟುನಿ ಸಂತೋಷದಿಂದ, ಹೌದ್ ಬುಜ್ಜಿ, ಇದು ಒಳ್ಳೆ ಐಡಿಯಾನೆ.
ನಮ್ಮ ಮರದ ಮೇಲೆ ನಾವು ಮನೆ ಕಟ್ಕೊಂಡ್ರೆ ಯಾರಿಗೂ ಬಾಡಿಗೆ ಕೊಡ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ಅದೇ ರೀತಿ ನಮಗೆ ಇಂಥ ಸ್ವಂತ ಮನೆನೂ ಇರುತ್ತೆ. ನೀನು ಕೊಟ್ಟಿರುವ ಯೋಚನೆ ತುಂಬಾನೇ ಚೆನ್ನಾಗಿದೆ ಬುಜ್ಜಿ. ಸರಿ ಬಾ, ಇವಾಗಲೇ ಮನೆ ಕಟ್ಟೋಣ ನಾವು. ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ನಿರ್ಧಾರ ಮಾಡಿಕೊಂಡು ಅಡವಿಗೆ ಹೋಗಿ ಅಲ್ಲಿಂದ ಸುಮಾರು ಹುಲ್ಲು, ಬಿದಿರಿನ ಕೊಂಬೆಗಳು, ಹಾಗೇನೆ ಬಿದ್ದೋಗಿರುವ ಮರದ ಕೊಂಬೆಗಳು ಹಾಗೂ ಎಲೆಗಳನ್ನು ಉಪಯೋಗ ಮಾಡಿಕೊಂಡು ಆ ಮರದ ಬುಡದ ಮೇಲೆ ಒಂದು ದೊಡ್ಡ ಮನೆಯನ್ನ ಕಟ್ಟಿದ್ರು. ಆ ಮನೆಗೆ ಮೇಲೆ ಹತ್ಕೊಂಡು ಹೋಗಕ್ಕೆ ಮೆಟ್ಲು ಕೂಡ ಕಟ್ಟಿದ್ರು. ಮನೆಗಡೆ ಹೋಗಿ ನೋಡಿದಾಗ ಮನೆ ತುಂಬಾನೇ ಚೆನ್ನಾಗಿತ್ತು. ಬುಜ್ಜಿ, ಮನೆ ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ ಅಲ್ವಾ? ಈ ಮನೆಗೆ ಬಾಡಿಗೆ ಕೊಡ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ಯಾರು ಈ ಮನೆಯಿಂದ ನಮ್ಮನ್ನ ಹೊರಗಡೆ ಕಳ್ಸೋದೂ ಇಲ್ಲ. ಹೌದಮ್ಮ, ಈ ಮನೆ ತುಂಬಾ ಎತ್ತರದಲ್ಲಿದೆ ಅಲ್ವಾ? ಇಲ್ಲಿ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಮ್ಮ. ಅದ್ ಮಾತ್ರ ಅಲ್ಲ, ಇಲ್ಲಿಂದ ನೋಡಿದ್ರೆ ಊರೇ ಕಾಣಿಸ್ತಿದೆ. ಹಾಗೆ ಆ ದೊಡ್ಡ ಮನೆಯಲ್ಲಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಹೀಗಿರುವಾಗ ಕೆಲವು ದಿನಗಳ ನಂತರ ಪುನಃ ಜೋರಾಗಿ ಗುಡುಗು ಮಿಂಚು ಶಬ್ದದೊಂದಿಗೆ ಮಳೆ ಬರ್ತಾ ಇತ್ತು. ಆದ್ರೆ ಆ ಮಳೆಯಿಂದ ಟುನಿ ಹಾಗೂ ಬುಜ್ಜಿಗೂ ಯಾವುದೇ ಕಷ್ಟನೇ ಇರಲಿಲ್ಲ. ಅವರಿಬ್ರು ಆ ಮನೆಯೊಳಗಡೆ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಹೀಗಿರುವಾಗ ಅಲ್ಲಿ ಇರುವ ನದಿಯ ನೀರೆಲ್ಲಾನು ಊರೊಳಗಡೆ ಮೇಲೆ ಬರಕ್ಕೆ ಶುರು ಮಾಡಿತ್ತು. ಟುನಿ ಹಾಗೂ ಬುಜ್ಜಿ ಇರುವ ಮನೆಯ ಹತ್ತಿರನೂ ಆ ನೀರು ಬರ್ತಾ ಇತ್ತು. ಆದ್ರೆ ನದಿ ನೀರಲ್ಲಿ ಮೀನುಗಳು ಕೂಡ ಅವ್ರ ಮನೆ ಹತ್ರ ಹುಡ್ಕೊಂಡು ಬರ್ತಾ ಇತ್ತು. ಆವಾಗ ಹೊರಗಡೆ ಬಂದು ಬುಜ್ಜಿ ಆ ಮೀನುಗಳನ್ನ ನೋಡಿ, ಅಮ್ಮ ಅಮ್ಮ ಕೆಳಗಡೆ ನೋಡಮ್ಮ, ಆ ನದಿ ನೀರು ನಮ್ಮ ಮನೆ ಕೆಳಗಡೆ ಬಂದಿದೆ ಅಲ್ವಾ? ಅದರಲ್ಲಿ ಸುಮಾರು ಮೀನುಗಳು ಕೂಡ ಬಂದಿದೆ ನೋಡಮ್ಮ. ಆ ಮೀನುಗಳು ಆ ನೀರಲ್ಲಿ ಕುಣಿತಾ ಇದೆ ನೋಡು. ಅರೆ ಹೌದ್ ಬುಜ್ಜಿ, ಎಷ್ಟು ಮೀನುಗಳು ಬಂದಿದೆ. ದೇವರು ನಮಗೋಸ್ಕರ ಆಹಾರ ಕೂಡ ಕೊಟ್ಟು ಕಳ್ಸಿದಾನೆ ಅಂತ ಅನಿಸ್ತಾ ಇದೆ. ಇರು, ನಾನು ಹೋಗಿ ಮೀನು ಹಿಡ್ಕೊಂಡು ಬರ್ತೀನಿ. ಇರಮ್ಮ, ನಾನು ಕೂಡ ಬರ್ತೀನಿ. ನನಗೂ ಮೀನು ಹಿಡಿಯೋದಂದ್ರೆ ತುಂಬಾ ಸಂತೋಷ ಅಲ್ವಾ? ಹಾಗೆ ಟುನಿ ಹಾಗೂ ಬುಜ್ಜಿ ಮನೆಯಿಂದ ಕೆಳಗಡೆ ಇಳಿದು ಬಂದು ನದಿ ನೀರಲ್ಲಿ ಹೊಡ್ಕೊಂಡು ಬಂದಿರುವ ಮೀನುಗಳನ್ನ ಬುಟ್ಟಿಯಲ್ಲಿ ಹಾಕೊಂಡು ಮನೆಗೆ ಎತ್ಕೊಂಡು ಹೋದ್ರು. ಟುನಿ ಆ ಮೀನುಗಳನ್ನ ಹಾಕಿ ಬಿಸಿ ಬಿಸಿಯಾದ ಮೀನ್ಸಾರು ಹಾಗೂ ಅನ್ನನ ಹಾಕಿದ್ಲು. ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಬಿಸಿ ಬಿಸಿಯಾದ ಮೀನ್ಸಾರನ್ನ ತಿಂದ್ಕೊಂಡು, ಅಮ್ಮ ಮೀನ್ಸಾರು ತುಂಬಾನೇ ಚೆನ್ನಾಗಿದೆ ಅಮ್ಮ. ಅದ್ರಲ್ಲೂ ಈ ಮಳೆ ಬರ್ತಾ ಇರುವಾಗ ಈ ಚಳಿಯಲ್ಲಿ ನಮ್ಮ ಸ್ವಂತ ಮನೆಯಲ್ಲಿ ಕೂತ್ಕೊಂಡು ಬಿಸಿ ಬಿಸಿ ಅನ್ನ ಮೀನ್ಸಾರು ತಿಂತಾ ಇದ್ರೆ ಸ್ವರ್ಗ ಕಣ್ಣಿಗೆ ಕಾಣಿಸ್ತಿದೆ. ಆವಾಗ ಟುನಿಗೂ ಬಜ್ಜಿ ಕಣ್ಣಲ್ಲಿ ಕಣ್ಣೀರೊಂದಿಗೆ ತುಂಬಾ ಸಂತೋಷದಿಂದ, ಹೌದು ಬುಜ್ಜಿ, ಈ ಮನೆಗೆ ನಾವು ಬಾಡಿಗೆ ಕೊಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಈ ಮನೆಯಿಂದ ನಮ್ಮನ್ನ ಯಾರು ಹೊರಗಡೆ ಕಳ್ಸೋಕ್ಕಾಗೋದೂ ಇಲ್ಲ. ಇದು ನಮ್ಮನೆ. ನಾನು ನೀನು ಇಬ್ಬರು ಕೂಡ ಈ ಮನೆಯಲ್ಲಿ ಸುಮಾರು ದಿನ ಸಂತೋಷವಾಗಿ ಬಾಳ್ಬೋದು. ನಮ್ಮನ್ನ ಯಾರು ಯಾವುದೇ ಪ್ರಶ್ನೆನೇ ಕೇಳಲ್ಲ. ನನಗೆ ಈ ಸಂತೋಷಕ್ಕಿಂತ ಇನ್ನೇನು ಬೇಕು? ಹೌದಮ್ಮ, ಚಿಚ್ಚು ಅತ್ತೆ ನಮ್ಮನ್ನ ಮನೆ ಬಿಟ್ಟು ಹೊರಗಡೆ ಕಳಿಸಿದಾಗ ಏನಾಗ್ತೀವೋ ಅಂತ ನಾನು ಹೆದರ್ತಾ ಇದ್ರೆ ಕೊನೆಗೆ ಈ ಮರನೇ ನಮಗೆ ಮನೆಯಾಗಿದೆ ಅಮ್ಮ. ಹೌದು ಬುಜ್ಜಿ, ಇನ್ನು ಮುಂದೆ ನಮಗೆ ಯಾವುದೇ ಕಷ್ಟನೇ ಇರಲ್ಲ. ನಾವು ಯಾವಾಗಲೂ ಸಂತೋಷವಾಗಿರ್ತೀವಿ. ಹಾಗೆ ಟುನಿ ಬುಜ್ಜಿ ಇಬ್ರು ಕೂಡ ತುಂಬಾನು ಸಂತೋಷದಿಂದ ಆ ಮೀನ್ಸಾರು ಅನ್ನ ತಿಂದ್ಕೊಂಡು ಸಂತೋಷವಾಗಿ ಮಲಗಿ ನಿದ್ರೆ ಮಾಡಿದ್ರು. ಟುನಿ ಆ ಮರಕ್ಕೋಸ್ಕರನೇ ಆ ಜಾಗನ ಕೂಡ ಮಾರಲೇ ಇಲ್ಲ. ಕೊನೆಗೆ ಆ ಮರ ನಿಜವಾಗ್ಲೂ ಅವಳಿಗೆ ತಾಯಿಯಾಗಿ ಬದಲಾಗಿ ಅವಳಿಗೆ ಒಂದು ಮನೆಯಾಗಿ ತಯಾರಾಯಿತು.